गाइस वेलकम टू माय यूट्यूब चैनल। आज हम बेंगलुरु आए हैं जयनगर शॉप में। अब हम जाके जयनगर शॉप में विच मशीन है देखेंगे और वो शी विल स्पीक टू कन्नड़ा। जयनगर मेट्रो स्टेशन आएगा, वहाँ पर उतर के बाजू में ही है। यहाँ से आपको बैकग्राउंड दिखाता हूँ। वो जयनगर शॉप, हम जयनगर शॉप आ गए हैं। ये डायरेक्टली सिंगर शोरूम है। चलिए आप सिंगर शोरूम जाके अंदर क्या क्या सिलाई मशीन है चेक करेंगे। ओके, ये देखिए लोकेशन दिखा रहा हूँ आपको। दिस इज अ लोकेशन। अब अंदर जाएंगे, जितना सारा मशीन है वो सब डेमो करके दिखाएंगे। ये हमारा शोरूम है, आपको पूरा व्यू करूँगा बाहर से। 1 सेकेंड, ये है हमारा पूरा व्यू। ये देखेंगे तो ये हमारा डायरेक्ट शोरूम है सिंगर इंडिया लिमिटेड। करीबन बहुत साल से है इधर जयनगर में, मेन है, मेट्रो स्टेशन के बाजू में है। अब हम अंदर जाके कितना सिलाई मशीन है देखेंगे, सब मॉडल वो एक्सप्लेन करेंगे। ऑलरेडी फुल ऑल। चलिए ये शोरूम हो गया। देखिए कितना सारा मशीन है इधर। पडल मशीन है, 9900 है। हाय सर, हाउ आर यू? हाय, गुड। How is viewers को ನಮ್ಮ ನಮಸ್ಕಾರಗಳು. Okay, so this is my mic for explain too easy. okay, come. Okay. So Hi, this is a basic model. yeah. It has normal stitches ಆ ಥರದ್ದು ಬರುತ್ತೆ. ಓಕೆನಾ? ಸೊ ಇದರಲ್ಲೇನೆ ನಿಮಗೆ ನಾರ್ಮಲ್ ಆಗಿ ಕಸ್ಟಮರಿಗೆ ಮೇನ್ ಪ್ರಾಬ್ಲಮ್ ಆಗೋದೇನೆಂದರೆ ಯಾವ ಮೆಷಿನನ್ನು ಹೇಗೆ ಸೆಲೆಕ್ಟ್ ಮಾಡೋದಂತ. ಇವತ್ತು ಸಿಂಪಲ್ ವೇಯಲ್ಲಿ ನಾನು ಯಾವ ಥರ ಮೆಷಿನನ್ನು ಸೆಲೆಕ್ಟ್ ಮಾಡಬೇಕು, ಯಾವ ಮೆಷಿನ್ ಯಾವ ಪರ್ಪಸ್ಗೆ ಯೂಸ್ ಆಗುತ್ತೆ, ಯಾವ ಮೆಷಿನಲ್ಲಿ ಯಾವ ಥರ ಫೀಚರ್ಸ್ ಇರುತ್ತೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಫಸ್ಟ್ ಸೆಗ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಇದು ಬ್ಲ್ಯಾಕ್ ಮೆಷಿನ್. ಇದರಲ್ಲಿ ನಿಮಗೆ ನಾರ್ಮಲ್ ಆಗಿ ಒಂದು ಲೆಂತನ್ನು ಅಡ್ಜಸ್ಟ್ ಮಾಡುವಂಥ ಆಪ್ಷನ್ ಬರುತ್ತೆ. ಇದೆಲ್ಲ ಸೇಮ್ ಯಾವ ನಿಮ್ಮ ಮೆಷಿನಲ್ಲಿ ಟಿಪಿಕಲಿ ಏನಿರುತ್ತೆ ಇದನ್ನು ಬೇರೆ ಬೇರೆ ಮಾಡಲಲ್ಲಿ ಬೇರೆ ಬೇರೆ ಟೈಪಲ್ಲಿ ನಿಮಗೆ ಇರುತ್ತೆ. ಜಸ್ಟ್ ಚೇಂಜಸ್ ಆಗುವಂಥದ್ದು ನಿಮಗೆ ಶಟಲ್. ಇದರಲ್ಲಿ ನಿಮಗೆ ಇದಕ್ಕೆ ಹಾಫ್ ಶಟಲ್ ಮೆಕ್ಯಾನಿಸಮ್ ಅಂತ ಹೇಳುವಂಥದ್ದು. ಸೊ ಈ ಹಾಫ್ ಶಟಲ್ ಮೆಕ್ಯಾನಿಸಮ್ ಅಲ್ಲಿ 150 to 350 ಸ್ಟಿಚಸ್ ಪರ್ ಮಿನಿಟ್ ಬರುತ್ತೆ. ಒಂದು ನಿಮಿಷದಲ್ಲಿ ದ ಮ್ಯಾಕ್ಸಿಮಮ್ ಕೆಪಾಸಿಟಿ ಆಫ್ ದಿಸ್ ಮೆಷಿನ್ ವಿಲ್ ಬಿ 350 to 450 ಸ್ಟಿಚಸ್. ದ್ಯಾಟ್ಸ್ ಇಟ್. ಇದಕ್ಕೆ ನಾರ್ಮಲ್ ಸ್ಟಿಚಸ್ ಮೆಷಿನ್ ಅಂತ ಹೇಳ್ತೀವಿ. ಇದನ್ನ ಸಹಜವಾಗಿ ನಾರ್ಮಲ್ ಡೊಮೆಸ್ಟಿಕ್ ಯೂಸರು, ನಾರ್ಮಲ್ ಸ್ಟಿಚಿಂಗ್ ಪರ್ಪಸ್ಸಿಗೆ ಮಾತ್ರ ಯೂಸ್ ಮಾಡೋರು ಇದನ್ನ 3 ಥರದಲ್ಲಿ ಆಪರೇಟ್ ಮಾಡ್ಬೋದು. ಒಂದು ವಿತ್ ದ ಸ್ಟ್ಯಾಂಡ್ ಟೇಬಲ್, ಅಂದ್ರೆ ಹೊರಗಡೆ ನೀವು ನೋಡಿದ್ರಲ್ಲ ಆ ಥರ ಸ್ಟ್ಯಾಂಡ್ ಟೇಬಲ್ ಜೊತೆಗೆ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಕೈಯಲ್ಲಿ ಯೂಸ್ ಮಾಡ್ಬೋದು, ರೊಟೇಟ್ ಮಾಡಿ ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ಮೋಟರ್ ಕೂಡ ಯೂಸ್ ಮಾಡ್ಬೋದು. ಸ್ಟ್ಯಾಂಡ್ ಟೇಬಲ್ ಜೊತೆಗೂ ಪೆಡಲ್ ಮಾಡಿ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ಹ್ಯಾಂಡಲ್ ಕೂಡ ಯೂಸ್ ಮಾಡ್ಬೋದು. ಇದು 3 ವೇ ಆಫ್ ಆಪರೇಟಿಂಗ್ ದಿಸ್ ಮೆಷಿನ್. ಇದಾದ್ರ ಮೇಲೆ ನೆಕ್ಸ್ಟ್ ಬರುವಂತದ್ದು ದಿಸ್ ಮೆಷಿನ್. ಇದೇನಂತಂದ್ರೆ ನಿಮ್ಗೆ ಹೈ ಸ್ಪೀಡ್. ಇದಕ್ಕೆ ಜನರಲಿ ಹೇಳುವಂತದ್ದು ಹೌದು. ಇದರಲ್ಲಿ ಫುಲ್ ಶಟಲ್ ಮೆಕ್ಯಾನಿಸಮ್ ಅಂತ ಬರುತ್ತೆ. ಅಂದ್ರೆ ನಿಮ್ಗೆ ಇಲ್ಲಿ ಏನ್ ಶಟಲ್ ಮೆಕ್ಯಾನಿಸಮ್ ಇದೆಯಲ್ಲ ಇದಕ್ಕೆ ನಿಮ್ಗೆ ಫುಲ್ ಶಟಲ್ ಅಂತ ಹೇಳ್ತಾರೆ. ರೌಂಡ್ ಶಟಲ್ ಇರುತ್ತೆ. ಬಾಬಿನ್ ಕೇಸ್ ಆಲ್ಸೋ ವಿಲ್ ಡಿಫರ್. 360 ಡಿಗ್ರೀಸ್ ರೊಟೇಟ್. ಹೌದು, 360 ಡಿಗ್ರಿ ರೊಟೇಟ್ ಆಗುವಂತದ್ದು. ಮತ್ತೆ ಇದಕ್ಕೆ ನಿಮಗೆ ಫುಲ್ ಶಟಲ್ ಅಂತ ಹೇಳೋದ್ರಿಂದ ನಿಮಗೆ 1800 ಸ್ಟಿಚಸ್ ಪರ್ ಮಿನಿಟ್ ಬರುತ್ತೆ. ಸ್ವಲ್ಪ ಸ್ಪೀಡ್ ಬಂದು 1800 ಸ್ಟಿಚಸ್ ಪರ್ ಮಿನಿಟ್, SPM ಸ್ಟಿಚಸ್ ಪರ್ ಮಿನಿಟ್. ಸೊ ಇದನ್ನ ಟೈಲರಿಂಗ್ ಶಾಪ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಈಗ ಜನರಲಿ ಈ ಕಸ್ಟಮರ್ಸ್ ಶಿಫ್ಟ್ ಆಗ್ತಾ ಇದಾರೆ ಫಾರ್ ದಿಸ್ ಮೆಷಿನ್. ಇದು ಡೈರೆಕ್ಟ್ ಡ್ರೈವ್ ಮಾಡಲ್ಸ್ ಅಂತ ಹೇಳ್ತೀವಿ. ಇದ್ರಲ್ಲಿ ಡೈರೆಕ್ಟ್ ಡ್ರೈವ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಇಲ್ಲೇ ಸ್ಪೀಡ್ ಕಂಟ್ರೋಲಿಂಗ್ ಅಡ್ಜಸ್ಟ್ಮೆಂಟ್ ಎಷ್ಟು ಬೇಕಾದ್ರೆ ಅಷ್ಟು ಮಾಡ್ಬೋದು. ಮತ್ತೆ ಅರ್ಲಿಯರ್ ನಿಮಗೆ ಮೊದಲು ಏನಾಗ್ತೈತೆ ಅಂದ್ರೆ ಕ್ಲಚ್ ಮೋಟರ್ ಅಂತ ಬರ್ತಾ ಇತ್ತು. ಇಲ್ಲಿ ಕೆಳಗಡೆ ಮೆಷಿನ್ ಕೆಳಗಡೆ ಕ್ಲಚ್ ಮೋಟರ್ ಬರ್ತಾ ಇತ್ತು. ಹೌದು, ಇಲ್ಲಿ ಏನಾಗುತ್ತೆ ಅಂದ್ರೆ ಇನ್ಬಿಲ್ಟ್ ಮೋಟರ್ ಬರುತ್ತೆ. ಮತ್ತೆ ನಿಮಗೆ ಇದು ಡೈರೆಕ್ಟ್ ಡ್ರೈವ್ ಇರೋದ್ರಿಂದ ನಿಮಗೆ ಕಂಟ್ರೋಲಿಂಗ್ ಎಲ್ಲ ಡಿಸ್ಪ್ಲೇ ಪ್ಯಾನಲ್ ಇಲ್ಲೇ ಬರುತ್ತೆ. ಇದರಲ್ಲಿ ನಮ್ಮ ಹತ್ರ ಕರೆಂಟ್ ಮಾಡೆಲ್ ಬಂದು ಫೇಮಸ್ ಮಾಡೆಲ್ 9900 ಅಂತ ಮಾಡೆಲ್ ಇದೆ. ತುಂಬಾ ಬ್ಯೂಟಿಫುಲ್ ಮಾಡೆಲ್. ಇದರಲ್ಲಿ ಅಪ್ ಟು ಒಂದು ಸ್ಟಿಚಸ್ ಪರ್ ಮಿನಿಟ್. ಹೌದು, ಕಲರ್ ಕೂಡ ಚೇಂಜ್ ಆಗಿದೆ. ಬ್ಯೂಟಿಫುಲ್ ಕಲರ್. ಇದರಲ್ಲಿ ರೆಡ್ ಕಲರ್ ಬರುತ್ತೆ. ಟೇಬಲ್ ಕೂಡ ರೆಡ್ ಆಗಿದೆ. ಸೊ ಆ ತರ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ. ಹೌದು. ಸೊ ಅದಾದ್ರ ಮೇಲೆ ನಿಮಗೆ ಒಂದು 1800 ಇಂದ ಇದು ಬಂದು ನಿಮಗೆ ಟೋಟಲ್ 3500 ಇಂದ 4500 5000 ಸ್ಟಿಚಸ್ ಪರ್ ಮಿನಿಟ್ ಬರುತ್ತೆ ಈ ಮಿಷಿನ್ ಅಲ್ಲಿ. ಸ್ವಲ್ಪ ಸ್ಪೀಡ್ ಚೆನ್ನಾಗಿರುತ್ತೆ. ಮತ್ತೆ ಸೆಲ್ಫ್ ಮೇಂಟೆನೆನ್ಸ್ ಇದು ಕಂಪೇರ್ ಮಾಡಿದ್ರೆ ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಬೆನಿಫಿಟ್ ಏನಂತಂದ್ರೆ ಇಲ್ಲೇ ಆಯಿಲಿಂಗ್ ಇರುತ್ತೆ. ಸೊ ಆಯಿಲ್ ಹಾಕಿದ್ರೆ ನಿಮಗೆ ಮತ್ತೆ ನೀವು ಆಯಿಲ್ ಚೇಂಜ್ ಮಾಡಬೇಕು ಆ ಥರದ್ದು ಏನಿರಲ್ಲ. ಒಂದು 6 months ವರೆಗೂ ಆರಾಮ್ಸೆ ನೀವು ಯೂಸ್ ಮಾಡ್ಬೋದು. ಅದರಲ್ಲಾದ್ರೆ ನೀವು ಆಯಿಲ್ ಹಾಕಬೇಕು, ಮೇಂಟೆನೆನ್ಸ್ ಮಾಡಬೇಕು, ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಇದರಲ್ಲಿ ನಿಮಗೆ ಆಯಿಲ್ ಫ್ರೀ ಮೇಂಟೆನೆನ್ಸ್ ಇದೆಲ್ಲದು ನಾನು ಹೇಳ್ತಾ ಇರುವಂಥದ್ದು. ಹೌದು, ಇಲ್ಲೇ ನಿಮಗೆ ಆಯಿಲ್ ಟ್ರೈ ಅಂತ ಬರುತ್ತೆ. ಸೊ ಇಲ್ಲೇ ನೀವು ಆಯಿಲನ್ನು ಫಿಲ್ ಮಾಡಿದ್ರೆ ಆಯ್ತು ಅಷ್ಟೇ. ಸೊ
ಇನ್ನೊಂದು ಬರುವಂಥದ್ದು ಬಂದು ನಿಮಗೆ ಮೆಷಿನ್ಸ್ ಅಲ್ಲಿ ಪೋರ್ಟಬಲ್ ಮೆಷಿನ್ಸ್. Portable machine. ಪೋರ್ಟಬಲ್ ಮೆಷಿನ್ ಅಂತಂದ್ರೆ ಇದರಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಕಸ್ಟಮರ್ಸಿಗೆ. ಇದರಲ್ಲಿ ಸೆಗ್ಮೆಂಟ್ ವೈಸ್ ನೋಡಕ್ ಹೋದ್ರು ಕೂಡ ಟೋಟಲ್ 36 ಮಾಡೆಲ್ಸ್ ಇದೆ. ಈ 36 ಮಾಡೆಲ್ಸ್ ಅಲ್ಲಿ ನಾನು ಯಾವ್ದನ್ನ ಸೆಲೆಕ್ಟ್ ಮಾಡಲಿ, ಯಾವ ಮಿಷಿನ್ ತಗೊಂಡ್ರೆ ನಂಗೆ ಬೆನಿಫಿಟ್ ಆಗುತ್ತೆ, ಕಸ್ಟಮರಿಗೆ ಬೇಸಿಕ್ ಮಾಡೆಲ್ ತಗೊಳ್ಳೋದ ಅಥವಾ ಅಡ್ವಾನ್ಸ್ ಮಾಡೆಲ್ ತಗೊಳ್ಳೋದು, ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಈಗ ಆನ್ಲೈನ್ ಅಲ್ಲಿ ನೋಡಿದ್ರೆ 120 ಇನ್ಫಾರ್ಮೇಶನ್ಸ್ ಬರುತ್ತೆ. ಎಲ್ಲ ಇನ್ಫಾರ್ಮೇಶನ್ಸ್ ಅನ್ನು ಫಿಲ್ಟರ್ ಔಟ್ ಮಾಡಿ ನನ್ನ ಮಿಷಿನ್ ತಗೊಳ್ಳೋದು. ಅಲ್ಟಿಮೇಟ್ ದ ಅಬ್ಜೆಕ್ಟಿವ್ ವಿಲ್ ಬಿ ಯು ಶುಡ್ ನಾಟ್ ರಿಗ್ರೆಟ್ ಆಫ್ಟರ್ ಬೈಯಿಂಗ್. ಒನ್ಸ್ ಯು ಬೈ ದ ಮೆಷಿನ್ ಯು ಶುಡ್ ಬಿ ಹ್ಯಾಪಿಲಿ ಯೂಸಿಂಗ್ ಇಟ್. ದಟ್ ಇಸ್ ಅ ಪರ್ಪಸ್. ಈಗ ಏನಾಗುತ್ತೆ ಅಂದರೆ ಜಸ್ಟ್ ಬೇಸಿಕ್ ಸೆಗ್ಮೆಂಟ್ ಬಂದು ಇದು ಬರುತ್ತೆ. ಇದರಲ್ಲಿ ಸೆಗ್ಮೆಂಟ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಬ್ಯೂಟಿಫುಲ್ ಆಗಿ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದರಲ್ಲಿ ನಾರ್ಮಲ್ ಸ್ಟಿಚಸ್ಸು ಅಥವಾ ಜಿಗ್ಜಾಗು ಅಥವಾ ಏನು ಡಾರ್ನಿಂಗ್ ಆಪ್ಷನು 2 ಡಿಸೈನ್ಸ್ ಇದೆಯಲ್ಲ, ಇದೆಲ್ಲದನ್ನು ನಿಮಗೆ ಸಿಂಗಲ್ ಡೈಲ್ ಆಪರೇಷನ್ ಮೆಷಿನ್ ಅಂತ ಹೇಳ್ತೀವಿ. ಅಂದರೆ ಯು ಡೋಂಟ್ ಹ್ಯಾವ್ ಅ ಲೆಂತ್ನ ಸಪ್ರೇಟಾಗಿ ಅಡ್ಜಸ್ಟ್ ಮಾಡಲಿಕ್ಕೆ, ವಿಡ್ತ್ನ ಸಪ್ರೇಟಾಗಿ ಅಡ್ಜಸ್ಟ್ ಮಾಡಲಿಕ್ಕೆ ಯಾವುದೇ ಥರದ ಆಪ್ಷನ್ ಇಲ್ಲ. ಇದರಲ್ಲಿ ನಿಮಗೆ ವೇರಿಯಸ್ ಮಾಡೆಲ್ಸ್ ಅದೇ 1306 ಅಂತ ಬರುತ್ತೆ, 1304 ಅಂತ ಈ ಮಾಡೆಲ್ ಇದೆ, 1155 ಅಂತ ಇದೆ, 1505 ಅಂತ ಬರುತ್ತೆ. ಆಲ್ ಹೌದು. ಮೇಂಟೆನೆನ್ಸು ನಿಮಗೆ ಈ ಮಿಷಿನ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ಇದು ಗ್ರೀಸಿಂಗ್ ಟೆಕ್ನಾಲಜಿ ಇರುತ್ತೆ. ಹಾಗಾಗಿ ಇದು ಆಯಿಲಿಂಗ್ ಟೆಕ್ನಾಲಜಿ, ಇದು ಗ್ರೀಸಿಂಗ್ ಟೆಕ್ನಾಲಜಿ. ಯಾವಾಗ ಗ್ರೀಸ್ ಇರುತ್ತೆ ಯು ನೋ ನೀಡ್ ಟು ಪುಟ್ ಅನ್ ಆಯಿಲ್. ಇಟ್ಸ್ ಗ್ರೀಸಿಂಗ್ ಟೆಕ್ನಾಲಜಿ ಇರೋದ್ರಿಂದ ತುಂಬ ದಿನ 1.5 ವರ್ಷಕ್ಕೊಂದ್ಸರಿ ಸರ್ವಿಸ್ ಮಾಡಿದ್ರೆ ಸಾಕಾಗುತ್ತೆ. ಸೊ ದಿಸ್ ಇಸ್ ದ ಬೇಸಿಕ್ ಮಾಡೆಲ್. ದ ಪ್ರೈಸ್ ರೇಂಜ್ ವಿಲ್ ಸ್ಟಾರ್ಟ್ ಫ್ರಮ್ 8.5 ಇಂದ 9.5. 2 years ವಾರಂಟಿ ಇರುತ್ತೆ ನಿಮಗೆ. ರಿಪ್ಲೇಸ್ಮೆಂಟ್ ವಾರಂಟಿ ಕವರ್ ಆಗುತ್ತೆ. ಸರ್ವಿಸು ಎಲ್ಲದೂ ನಿಮಗೆ 2 years ಅಲ್ಲಿ ನಿಮಗೆ ಫ್ರೀ ಇರುತ್ತೆ. ಸೊ ಡೆಮೋ ಕೂಡ ನಮ್ದು ಫ್ರೀ ಇರುತ್ತೆ. 2 years ವರ್ಗು ಡೆಮೋ ಎಲ್ಲ ಫ್ರೀ ಇರುತ್ತೆ. ಕಸ್ಟಮರ್ ಆನ್ ಸೈಟ್ಗೆ ಹೋಗಿ ಒಂದ್ಸರಿ ಕಂಪ್ಲೀಟ್ ಮೆಷಿನ್ ಬಗ್ಗೆ ಟ್ರೈನಿಂಗ್ ಇರುತ್ತೆ. ಒಂದು ಬೇಸಿಕ್ ಡೆಮೋದಲ್ಲಿ ಹೌ ಟು ಆಪರೇಟ್ ದ ಮೆಷಿನ್ ಅಂತ ತೋರಿಸ್ತೀವಿ. ಆಮೇಲೆ ಮನೆಗೆ ಕಳಿಸಿ ಡೀಟೇಲ್ ಟ್ರೈನಿಂಗ್ ಇರುತ್ತೆ. ದಿಸ್ ಇಸ್ ಹೌದು, ಇದು ಆಕ್ಚುಲಿ 25 years ಓಲ್ಡ್ ಮಾಡೆಲ್ 8280 ಅಂತ ಹೇಳ್ತೀವಿ. ಒನ್ ಆಫ್ ದಿ ಸಕ್ಸಸ್ಫುಲ್ ಮಾಡೆಲ್. ಹೌದು, ಈ ಮಾಡೆಲ್ ಅಲ್ಲಿ ಕರೆಂಟ್ ಬರುವಂತ ಮಾಡೆಲ್ ಅಲ್ಲಿ ಇಟ್ ಇಸ್ ಹ್ಯಾವಿಂಗ್ ಅ ನೀಡಲ್ ಥ್ರೆಡಿಂಗ್ ಆಟೋಮ್ಯಾಟಿಕ್. ಮತ್ತೆ ತುಂಬಾ ಚೆನ್ನಾಗೂ ಇದೆ ಮಾಡೆಲ್. ಸೊ ಈ ಸೆಗ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ದ ಮೇನ್ ಥಿಂಗ್ ಇಸ್ ಒಂದು 3-4 ಮಾಡೆಲ್ಸ್ ಅದೇ 1408, 8280, 1409 ಅಂತ ಬರುತ್ತೆ, 2250. ಆಲ್ ಆರ್ ಸೇಮ್ ಓನ್ಲಿ. ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಮಾಡೆಲ್ ಮತ್ತೆ ಈ ಮಾಡೆಲ್ ಡಿಫ್ರೆನ್ಸ್ ಏನಂತಂದ್ರೆ ನಿಮಗೆ ಲೆಂತ್ ನ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಬೋದು. ಹೌದು, ಸ್ಟಿಚಸ್ ಲೆಂತ್. ಹಾಗೇನೆ ವಿಡ್ತ್ ಸ್ಟಿಚಸ್ ಅದು ಕೂಡ ಜಿಗ್ಜಾಗ್ ಮಾಡುವಾಗ ಅಡ್ಜಸ್ಟ್ ಮಾಡ್ಬೋದು. ದಿಸ್ ದ ಬೆನಿಫಿಟ್ ಆಫ್ ದಟ್. ದ ಪ್ರೈಸ್ ರೇಂಜ್ ಬಂದು ಇದು 10,500 ಇಂದ 11.5, 12,000 ವರ್ಗು ಮಿಷನ್ಸ್ ಇದೆ. ಸೇಮ್ ವಾರಂಟಿ, ಸೇಮ್ ಸರ್ವಿಸ್. ಇದು ಡೆಮೋ ಎಲ್ಲದನ್ನು ಅಪ್ಲಿಕೇಬಲ್ ಫಾರ್ ಆಲ್ ದ ಮಿಷನ್ಸ್. ಸೇಮ್ ಥಿಂಗ್. ಪೋರ್ಟಬಲ್ ಇದೆ. ಅದರಲ್ಲಿ ನಿಮಗೆ ಹೆವಿ ಡ್ಯೂಟಿ ಅಂದ್ರೆ ನಿಮಗೆ ಸ್ವಲ್ಪ ಸ್ಟಿಚಸ್ ಜಾಸ್ತಿ ಮಾಡೋರಿಗೆ ಅಲ್ಲ, ಡಿಸೈನ್ಸ್ ಬಂದು ಇದರಲ್ಲಿ ನಿಮಗೆ 24 ಡಿಸೈನ್ಸ್ ಬರುತ್ತೆ. ಅದರಲ್ಲಿ ನಿಮಗೆ 19 ಸ್ಟಿಚ್ ಫಂಕ್ಷನ್ಸ್ ಬರುತ್ತೆ. ಇದರಲ್ಲಿ 24 ಫಂಕ್ಷನ್ಸ್ ಬರುತ್ತೆ. ಮಾಡೆಲ್ ಟು ಮಾಡೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು 3rd ಸೆಗ್ಮೆಂಟ್ ಮಾಡೆಲ್. ವೆನ್ ವಿ ಸೇ ಅ 3rd ಸೆಗ್ಮೆಂಟ್ ಮಾಡೆಲ್, ಇದರಲ್ಲಿ ಏನಾಗುತ್ತೆ ಅಂದ್ರೆ ದ ಬೆನಿಫಿಟ್ ಅದರಲ್ಲಿ ಇದಕ್ಕೂ ಡಿಫ್ರೆನ್ಸ್ ಇರುವಂಥದ್ದು. ದ ವಿಡ್ತ್ ಕ್ಯಾನ್ ಬಿ ಅಡ್ಜಸ್ಟೆಡ್ ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್. ನಿಮಗೆ ಎಷ್ಟು ಬೇಕೋ ಅಷ್ಟು ವಿಡ್ತನ್ನು ಅಡ್ಜಸ್ಟ್ ಮಾಡ್ಬೋದು. ಅದೇ ನೀವು ಈ ಮೆಷಿನಲ್ಲಿ ವಿಡ್ತ್ ಅಡ್ಜಸ್ಟರ್ ಇಲ್ಲ. ಇಟ್ ಇಸ್ ಓನ್ಲಿ ಅ ಲೆಂತ್ ಆಪ್ಷನ್ ವಿಟ್ ಇಸ್ ದೇರ್. ಆಮೇಲೆ ಬಟನ್ ಫಿಕ್ಸಿಂಗ್ ಆಪ್ಷನ್ನು, ಬಟನ್ ಹೋಲ್ ಆಪ್ಷನ್ನು ಅದೆಲ್ಲದನ್ನು ನಿಮ್ಗೆ ಇದರಲ್ಲಿ ಬರುತ್ತೆ. ನಾನು ನಿಮಗೆ ನೆಕ್ಸ್ಟ್ ಮಾಡೆಲಲ್ಲಿ ಅದನ್ನೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೊಂದು ಇರೋದ್ರಿಂದ ನಿಮಗೆ 5mm ವರ್ಗು ವಿಡ್ತ್ ಆಪ್ಷನ್ ಬರುತ್ತೆ. ಸೊ ಇದೇ ಇದರಲ್ಲಿ ನೆಕ್ಸ್ಟ್ ಸೆಗ್ಮೆಂಟ್ ಬಂದು 3rd ಸೆಗ್ಮೆಂಟಲ್ಲಿ ಸ್ವಲ್ಪ ಅಡ್ವಾನ್ಸ್ ಮಾಡೆಲ್ 3505 ಅಂತ ಬರುತ್ತೆ. ಲಿಟಲ್ ಬಿಟ್ ಅಡ್ವಾನ್ಸ್ ದೆನ್ ಆ ಮಾಡೆಲ್. ಸೊ ಇದರಲ್ಲಿ 5mm ವಿಡ್ತ್ ಇದೆ ಅಗೈನ್. ಮತ್ತೆ ಹೌದು, ಲೆಂತ್ ಆಪ್ಷನ್ ಇಸ್ ಆಲ್ಸೋ ದೇರ್. ಟೆನ್ಷನ್ ಕೂಡ ಅಡ್ಜಸ್ಟ್ ಮಾಡಬಹುದು. ಇದು ಡಿಸೈನ್ ಡೈಲ್. ಈ ಡೈಲ್ ಇಸ್ ಕಾಲ್ಡ್ ಎಸ್ ಅ ಡಿಸೈನ್ ಡೈಲ್. ಇದರಲ್ಲಿ ನಿಮಗೆ ಏನಂದ್ರೆ ಬಾಬಿನ್ ಕೇಸ್ ಆಫ್ ದ ಟೆಕ್ನಾಲಜಿ ಮೆಷಿನ್ ಇದು ನೀವು ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ಡೌನ್ಲೋಡಿಂಗ್ ಬಾಬಿನ್ ಕೇಸ್ ಬರುತ್ತೆ. ಸೊ ಸೇಮ್ ಇದೇ ಶಟಲ್ ಮೆಕ್ಯಾನಿಸಮ್ ನಾನು ನಿಮಗೆ ತೋರಿಸಿರುವಂತದ್ದು ಚಿಕ್ ಮಿಷಿನ್ಸ್ ಅಲ್ಲಿ. ಸೊ ಸೇಮ್ ಡೊಮೆಸ್ಟಿಕ್ ಮಾಡೆಲ್ ಅಲ್ಲಿ ಬರುವಂತ ಟೆಕ್ನಾಲಜಿನೇ ಈ ಮಿಷಿನ್ಸ್ ಅಲ್ಲಿ ಬರುತ್ತೆ. ಹೌದು, ಟಾಪ್ ಫ್ರಂಟ್ ಡ್ರಾಪ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಇಲ್ಲಿ ಓಪನ್ ಮಾಡಿ ನೀವು ಬಾಬಿನ್ ಕೇಸ್ ಅನ್ನು ಇಲ್ಲಿ ಪ್ಲೇಸ್ ಮಾಡುವಂಥದ್ದು, ವಿಚ್ ಇಸ್ ಸಿಮಿಲರ್ ಟು ದಟ್ ಮೆಷಿನ್ ಆಲ್ಸೋ. ಇಲ್ಲಿವರೆಗೆ ನಾನು ಎಕ್ಸ್ಪ್ಲೈನ್ ಮಾಡಿದ ಪ್ರತಿಯೊಂದು ಮಾಡೆಲ್, ಆಲ್ ದಿಸ್ ಮಾಡೆಲ್ಸ್ ಆರ್ ಹ್ಯಾವಿಂಗ್ ಅ ಹಾಫ್ ಶಟಲ್ ಮೆಕ್ಯಾನಿಸಮ್ ಡೌನ್ಲೋಡಿಂಗ್ ಬಾಬಿನ್ ಕೇಸ್ ಮೆಷಿನ್. ಇದ್ರ ನಂತರ ಬರುವಂತದ್ದು ಟ್ಯಾಲೆಂಟ್. ಇದಕ್ಕೆ ನಾವು ಆಕ್ಚುಲಿ ಫುಲ್ ಶಟಲ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಅಂದ್ರೆ ಸಿಂಗಲ್ ಟ್ಯಾಲೆಂಟ್. ಆಮೇಲೆ ಫ್ಯಾಷನ್ ಮೇಟ್ ಅಂತ ಇದೆ. ಟ್ವಿನ್ ನೀಡಲ್ಸ್ ಆಲ್ಸೋ ಕ್ಯಾನ್ ಬಿ ಡನ್ ಇನ್ ದಿಸ್. ಇದರಲ್ಲಿ ನಿಮಗೆ ಬಾಬಿನ್ ಅಬ್ಸರ್ವ್ ಮಾಡಿದ್ರೆ ಟಾಪ್ ಡ್ರಾಪ್ ಬಾಬಿನ್ ಕೇಸ್ ಅಂತ ಬರುತ್ತೆ. ಇಲ್ಲೇ ನಿಮಗೆ ವಿಂಡೋ ಓಪನ್ ಮಾಡಿ ಬಾಬಿನ್ ಅನ್ನ ತೆಗೆದು ಹಾಕ್ಲಿಕ್ಕೆಲ್ಲ ತುಂಬಾ ಈಸಿಯಾಗಿರುತ್ತೆ. ಆಮೇಲೆ ಆಟೋ ನೀಡಲ್ ಥ್ರೆಡರ್ ಆಪ್ಷನ್, ಡಿಸೈನ್ ಡೈಲು. ಇದರಲ್ಲಿ ಇನ್ನೊಂದು ಬ್ಯೂಟಿ ಏನಂತಂದ್ರೆ ಇಟ್ ಇಸ್ ಹ್ಯಾವಿಂಗ್ 6mm ವಿಡ್ತ್.
ಈ 6mm ಬಿಡ್ತಿರೋದ್ರಿಂದ ಕೆಲವು ಫುಡ್ಸ್, ಈಗ ಫಾರ್ ಎಕ್ಸಾಂಪಲ್ ಕಸ್ಟಮರ್ ನಾವು ಕೇಳುವಾಗ ಯಾಕೆ ಈ ಮಾಡೆಲ್ ತೊಗೊಳ್ಬೇಕು ಆ ಥರದ್ದೆಲ್ಲ ಕನ್ಫ್ಯೂಷನ್ಸ್ ಇರುತ್ತಲ್ಲ. ಸೊ ಮೇಯ್ನ್ ಏನಾಗುತ್ತಂದರೆ ಈ ಮಿಷನಲ್ಲಿ ಸ್ಟ್ಯಾಂಡರ್ಡ್ ಆಕ್ಸರೀಸ್ ಬರೋದು 5 ಆಕ್ಸರೀಸ್: ಬಟನ್ ಹೋಲ್ ಫೂಟ್, ಬಟನ್ ಫಿಕ್ಸಿಂಗ್ ಫೂಟ್, ಜಿಗ್ಜಾಗ್ ಫೂಟು, ಹಾಗೇನೆ ಜಿಪ್ಪರ್ ಫೂಟು ಮತ್ತು ಆಲ್ ಪರ್ಪಸ್ ಫೂಟ್ ಅಂತ. ಇದರಲ್ಲಿ ಕೂಡ ಆಕ್ಸರೀಸ್ ಆರ್ ಸೇಮ್ ಓನ್ಲಿ. ಬಟ್ ಏನಾಗತ್ತಂದರೆ ಕೆಲವು ಆ್ಯಡೆಡ್ ಆಕ್ಸರೀಸ್, ಫಾರ್ ಎಕ್ಸಾಂಪಲ್ ಹೆಮ್ಮಿಂಗ್ ಫೂಟ್ ಆಗಿರ್ಬೋದು, ಪಿಂಟಕ್ ಮಾಡ್ಲಿಕ್ಕೆ ಇನ್ನೊಂದು ಫೂಟ್ ಇರುತ್ತೆ, ಆಮೇಲೆ ಗ್ಯಾದರಿಂಗಿಗೆ ರಫ್ಲರು, ಆ ಥರ ತುಂಬ ಫೂಟ್ಸ್ ಬರುತ್ತೆ. ನೀವು ಆನ್ಲೈನ್ ಚೆಕ್ ಮಾಡಿದ್ರೆ ಅರೌಂಡ್ 36 to 40 ಆಕ್ಸರೀಸ್ ಇದೆ. ಎಲ್ಲ ಆಕ್ಸರೀಸೂ ಇದರಲ್ಲಿ ಕೆಲವ್ದು ಆಕ್ಸರೀಸ್ ಹೋಗಲ್ಲ. ವೈ? ಬಿಕಾಸ್ ನಿಮಗೆ ಟ್ವಿನ್ ನೀಡಲ್ ಯೂಸ್ ಮಾಡುವಾಗ ಡಿಸೈನ್ ಮಾಡಕ್ಕೆ ಹೋದ್ರೆ 5mm ಬಿಡ್ತಿರೋದ್ರಿಂದ ನೀಡಲ್ ವಿಲ್ ಬ್ರೇಕ್. ಇಲ್ಲಿ 5mm ಬಿಡ್ತಿರೋದ್ರಿಂದ ನೀಡಲ್ ಕೆಲವು ಸರಿ ಈ ಶಟಲ್ ಇದಕ್ಕೆ ಟಚ್ ಆಗುತ್ತೆ. ಜಿಗ್ಜಾಗ್ ಆಪ್ಷನ್ ಅಥವಾ ಡಿಸೈನ್ ಆಪ್ಷನ್ ಮಾಡುವಾಗ ನಿಮಗೆ ಬ್ರೇಕ್ ಆಗುತ್ತೆ. ಹಾಗೇನೆ ಈ ಮಿಷನ್ ಅಲ್ಲಿ ದಟ್ ರಿಸ್ಕ್ ಇಸ್ ನಾಟ್ ದೇರ್. ಇದರಲ್ಲಿ 6mm ಬಿಡ್ತಿರೋದ್ರಿಂದ ಸ್ವಲ್ಪ ಡಿಸೈನ್ಸ್ ನೀವು ಸ್ವಲ್ಪ ಬ್ರಾಡ್ ಆಗಿ ಮಾಡ್ಲಿಕ್ಕೆ ಕೂಡ ನಿಮಗೆ ಈಸಿಲಿ ಯು ಕ್ಯಾನ್ ಡೂ ಇಟ್. ಐ ವಿಲ್ ಶೋ ಯು. ಇದು ನಿಮಗೆ ಡಿಸೈನ್ಸ್ ಫುಲ್ ಟ್ವಿನ್ ನೀಡಲ್, ಇದೆಲ್ಲದನ್ನು ಟ್ವಿನ್ ನೀಡಲ್ ಅಲ್ಲೇ ಮಾಡಿರುವಂತ ಡಿಸೈನ್ಸ್. ಈಗ ನಾರ್ಮಲ್ ಸ್ಟಿಚಸ್ ಮಾಡ್ಬೋದು. ಈಗ ಈ ನಾರ್ಮಲ್ ಸ್ಟಿಚಸ್ ಈ ಮಿಷಿನ್ಸ್ ಅಲ್ಲೆಲ್ಲ ಮಾಡ್ಬೋದು. ಬಟ್ ಪ್ರೊವೈಡೆಡ್ ಈ ತರ ಡಿಸೈನ್ಸ್ ಮಾಡಬೇಕು ಅಂತ ಅಂದಾಗ ಸ್ವಲ್ಪ ಕೆಲವು ಸರಿ ವಿಡ್ತ್ನ ನೀವು ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರೆ ಮಾತ್ರ ಆಗುತ್ತೆ, ಇಲ್ಲಾಂದ್ರೆ ನೀಡಲ್ ಬ್ರೇಕ್ ಆಗುತ್ತೆ. ಈ ಮಿಷನ್ ಅಲ್ಲಿ ಆ ತರದ ಒಂದು ಪಾಸಿಬಿಲಿಟೀಸ್ ನಿಮಗೆ ಸ್ವಲ್ಪ ಕಡಿಮೆ. ಮತ್ತೆ ಆಲ್ಸೋ ಇಸ್ ಮೋಟಾರ್ ಟೈಪ್. ಹೌದು, ಎಲೆಕ್ಟ್ರಾನಿಕ್ ಮಿಷಿನ್ಸ್ ಕೂಡ ಇದೆ. ಇದೆಲ್ಲದನ್ನು ನಿಮಗೆ ಟಿಲ್ ಇಯರ್ ವಾಟ್ ಎವರ್ ಮಾಡೆಲ್ ಐ ಎಕ್ಸ್ಪ್ಲೈನ್ ವಿಲ್ ಬಿ ಆಪರೇಟೆಡ್ ಆಸ್ ಅ ಮ್ಯಾನ್ಯಲ್ ಡೈಲ್. ಅಂದ್ರೆ ನೀವು ಡೈಲ್ ಅನ್ನ ರೊಟೇಟ್ ಮಾಡ್ಕೊಂಡು ಯೂಸ್ ಮಾಡುವಂಥದ್ದು. ಬಟ್ ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಬರುವಂತ ಮಾಡೆಲ್ ಬಂದು ಬಟನ್ ಆಪರೇಟೆಡ್. ಅಂದ್ರೆ ನಿಮ್ಗೆ ಇಲ್ಲಿ ಏನ್ ಡಿಸೈನ್ಸ್ ಕಾಣುತ್ತಲ್ಲ, ಸಿಂಗರ್ ಬ್ರಿಲಿಯನ್ಸ್ 6180 ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಡಿಸೈನ್ಸ್ ಎಲ್ಲ ಆಟೋಮ್ಯಾಟಿಕ್ ಇದೆ. ಸೆಲೆಕ್ಷನ್ ಓನ್ಲಿ. ಇಲ್ಲೇ ನೀವು ಲೆಂತ್ ನ ಅಡ್ಜಸ್ಟ್ ಮಾಡುವಂತ ಆಪ್ಷನ್ ಬರುತ್ತೆ, ವಿಡ್ತ್ ನ ಅಡ್ಜಸ್ಟ್ ಮಾಡೋ ಆಪ್ಷನ್ ಬರುತ್ತೆ, ಹಾಗೇನೆ ಡಿಸೈನ್ ಸೆಲೆಕ್ಟರ್ ಥ್ರೂ ದಿಸ್ ಡೈಲ್ ಓನ್ಲಿ. ಈಗ ನೀವು ಇದರಲ್ಲಿ ಡೈಲ್ ಅಲ್ಲಿ ಆಪರೇಟ್ ಮಾಡ್ತಿದ್ರಿ, ಇದರಲ್ಲಿ ನಿಮಗೆ ಬಟನ್ ಅಲ್ಲೇ ಆಪರೇಟ್ ಮಾಡುವಂತ ಆಪ್ಷನ್ ಬರುತ್ತೆ. ಇದು ಸ್ವಲ್ಪ ಅಡ್ವಾನ್ಸ್ ಮಾಡೆಲ್, 80 ಬಿಲ್ಟ್ ಇನ್ ಡಿಸೈನ್ಸ್ ಬರುತ್ತೆ ಇದರಲ್ಲಿ. ಹೌದು, ಅರೌಂಡ್ ಎಲ್ಲ ನಿಮಗೆ ಡಿಸೈನ್ ಮಾಡುವಾಗ ಇದರಲ್ಲಿ ಸ್ಯಾಟಿನ್ ಡಿಸೈನ್ಸ್, ನಂಬರ್ ಆಫ್ ಸ್ಯಾಟಿನ್ ಡಿಸೈನ್ಸ್ ಆರ್ ಮೋರ್, ಮತ್ತೆ ರನ್ನಿಂಗ್ ಡಿಸೈನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈ ಮಿಷಿನ್ಸ್ ಅಲ್ಲಿ ಕೂಡ ನಿಮಗೆ ರನ್ನಿಂಗ್ ಡಿಸೈನು ಮತ್ತೆ ಸ್ಯಾಟಿನ್ ಡಿಸೈನ್ಸ್ ಇದೆ ಈ ಡಿಸೈನ್ ಡೈಲ್ ಅಲ್ಲಿ. ಅದೇ ತರ ಇದ್ರಲ್ಲಿ ಕೂಡ ಇದೆ. ಬಟ್ ನಂಬರ್ ಆಫ್ ಸ್ಯಾಟಿನ್ ಡಿಸೈನ್ಸ್, ಇದಕ್ಕೆಲ್ಲ ನಾವು ಸ್ಯಾಟಿನ್ ಡಿಸೈನ್ಸ್ ಅಂತ ಹೇಳ್ತೀವಿ, ದಟ್ ಇಸ್ ಮೋರ್. ಈವನ್ ರನ್ನಿಂಗ್ ಡಿಸೈನ್ಸ್ ಕೂಡ ಬ್ಯೂಟಿಫುಲ್ ಫ್ಲವರ್ಸ್ ಅದೆಲ್ಲ ಆಪ್ಷನ್ ಬರುತ್ತೆ. ಬಟನ್ ಹೋಲಿಂಗ್ ಅಲ್ಲಿ ನಿಮಗೆ ಯು ವಿಲ್ ಹ್ಯಾವ್ 6 ವೆರೈಟೀಸ್ ಆಫ್ ಡಿಫರೆಂಟ್ ಬಟನ್ ಹೋಲ್. ನಿಮಗೆ ಹೌದು ಎಕ್ಸಾಕ್ಟ್ಲಿ. ಸೊ ಈ ಮಿಷಿನ್ ಅಲ್ಲಿ ನಿಮಗೆ ಸಿಂಗಲ್ ಟೈಪ್ ಆಫ್ ಬಟನ್ ಹೋಲ್, ಓನ್ಲಿ ಸ್ಕ್ವೇರ್ ಬಟನ್ ಹೋಲ್ ಯು ಕ್ಯಾನ್ ಡೂ. ಬಟ್ ಅದರಲ್ಲಾದ್ರೆ ನಿಮಗೆ 6 ವೆರೈಟೀಸ್ ಆಫ್ ಬಟನ್ ಹೋಲ್ ಆಪ್ಷನ್ ಸಪರೇಟ್ ಆಗಿ ಬರುತ್ತೆ. ಸೊ ಇದಾದ ನಂತರ ಅಪ್ರಾಕ್ಸಿಮೇಟ್ಲಿ ಈ ಮಾಡೆಲ್ ಬರುತ್ತೆ, ಇದು ಲೆಗಸಿ ಅಂತ. ಈ ಮಾಡೆಲ್ ಏನಾಗುತ್ತೆ ಅಂದ್ರೆ ಬೆನಿಫಿಟ್ ನಿಮಗೆ ಇದೆಲ್ಲ ಡಿಸೈನ್ಸ್ ಬರುತ್ತೆ. ಸೊ ಅರೌಂಡ್ 200 ಬಿಲ್ಟ್ ಇನ್ ಡಿಸೈನ್ಸ್ ಇದೆ. ಎಸ್, 200 ಬಿಲ್ಟ್ ಇನ್ ಡಿಸೈನ್ಸ್ ಇದೆ. ಮತ್ತೆ ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಂದ್ರೆ ಇಟ್ ಆಲ್ಸೋ ಹ್ಯಾಸ್ ಆಲ್ಫಾಬೆಟ್ಸ್ ಮತ್ತೆ ನ್ಯೂಮರಿಕ್ಸ್ ಎಲ್ಲ ಮಾಡುವಂತ ಆಪ್ಷನ್ ಕೂಡ ಈ ಮಿಷಿನ್ ಅಲ್ಲಿ ಬರುತ್ತೆ. ಆಲ್ಫಾಬೆಟ್ಸ್ ಮತ್ತೆ ನ್ಯೂಮರಿಕ್ಸ್ ಅಂದ್ರೆ ಈಗ ನಂಬರ್ಸ್ ಆಗಿರ್ಬೋದು, ಆಲ್ಫಾಬೆಟ್ಸ್ ಆ ಥರ ಎಲ್ಲ ಮಾಡ್ಲಿಕ್ಕಾಗತ್ತೆ. ಸೊ ದಿಸ್ ಇಸ್ ಅರೌಂಡ್ 25,000. ಮತ್ತೆ ವ್ಯೂವರ್ಸಿಗೆ ತುಂಬಾ ಡಿಸ್ಕೌಂಟ್ಸ್ ಅಲ್ಲಿ ಕೂಡ ನಾವು ಕೊಡ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡಿ, ವಿಲ್ ಗಿವ್ ಯು ಡೀಟೇಲ್ಸ್. ಈ ಮಿಷಿನ್ ಬಂದು 50,000 ರೇಂಜ್ ಇದೆ. ಆಮೇಲೆ ವಿ ಹ್ಯಾವ್ ಒನ್ ಮೋರ್ ಮಾಡೆಲ್ ವಿಚ್ ಇಸ್ ಆಕ್ಚುಲಿ ತುಂಬ ಚೆನ್ನಾಗಿದೆ, ಕಂಪ್ಯೂಟರೈಸ್ಡ್ ಮಾಡೆಲ್ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಬಿಲ್ಟ್ ಇನ್ ಡಿಸ್ಪ್ಲೇ ಬಂದು ನಿಮ್ಗೆ ಇಲ್ಲೇ ಬರುತ್ತೆ. ಆಲ್ ದ ಡಿಸೈನ್ಸ್ ಟಚ್ ಡಿಸ್ಪ್ಲೇ ಬರುತ್ತೆ. ಆಮೇಲೆ ನಿಮಗೆ ಡಿಸೈನ್ಸ್ ಕೂಡ ಹಾಗೇನೆ ಆಲ್ಫಾಬೆಟ್ಸ್ ಮಾಡ್ಬೋದು, ನ್ಯೂಮರಿಕ್ಸ್ ಮಾಡ್ಬೋದು, ಬಿಲ್ಟ್ ಇನ್ ಡಿಸೈನ್ಸ್ ಮಾಡ್ಬೋದು. ಸೊ ಆಲ್ ದಿಸ್ ಫ್ರೇಮ್ಸ್, ನೆಕ್ ಡಿಸೈನ್ಸು ಇದೆಲ್ಲದನ್ನು ನಿಮಗೆ ಇದರಲ್ಲಿ ಮಾಡ್ಕೊಳ್ಲಿಕ್ಕೆ ಆಗುತ್ತೆ. ಇದ್ರದ್ದು ಫ್ರೇಮ್ ಸೈಜ್ ಬಂದು 240 by 150 ಆಗುತ್ತೆ. ಪ್ರೈಸ್ ಬಂದು ನಿಮಗೆ ಅಪ್ರಾಕ್ಸಿಮೇಟ್ಲಿ 1 lakh MRP ಇದೆ. ಇದರಲ್ಲಿ ನಿಮಗೆ 2 ಫ್ರೇಮ್ಸ್ ನಾವು ಕೊಡ್ತೀವಿ ಕಂಪನಿ ಸ್ಟ್ಯಾಂಡರ್ಡ್ ಆಕ್ಸರಿ ಜೊತೆಗೆ. ಒಂದು ಬಿಗರ್ ಹೂಪ್ ಅಂತ ಹೇಳ್ತೀವಿ, ಇನ್ನೊಂದು ಸ್ಮಾಲ್ ಹೂಪ್ ಅಂತ ಹೇಳ್ತೀವಿ. ಅದರಲ್ಲಿ ನಿಮಗೆ ಈ ಥರದ ಡಿಸೈನ್ಸ್ ಎಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು. ಹಾಗೆ ಲೋಗೋ ಡಿಸೈನಿಂಗ್, ಸ್ಪೆಷಲಿ ಲೋಗೋ ಮಾಡಲಿಕ್ಕೆ ಆ ಥರದಕ್ಕೆಲ್ಲ ಈ ಮಿಷನ್ ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ಬಟ್ ಹೌದು, ಮಲ್ಟಿ ಕಲರ್ ಥ್ರೆಡ್ಸ್ ಅಲ್ಲಿ ನೀವು ಯೂಸ್ ಮಾಡ್ಬೇಕಾದ್ರೆ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಕೂಡ ನಿಮ್ಮ ನೇಮ್ಸಿಗೆ ಹಾಕೊಳ್ಳಿಕ್ಕೆ ಅಥವಾ ನಾರ್ಮಲ್ ಡಿಸೈನ್ಸು, ಸ್ಯಾರಿ ಬುಟ್ಟ ಎಲ್ಲ ಆ್ಯಡ್ ಮಾಡ್ಕೊಳ್ಳಿಕ್ಕೆ, ಇಲ್ಲ ಸಣ್ಣ ಪುಟ್ಟ ಡಿಸೈನ್ಸ್ ಎಲ್ಲ ನೀವು ಮಾಡ್ಕೊಳ್ಬೇಕು, ಅದೆಲ್ಲದಕ್ಕೂ ನಿಮಗೆ ಇದು ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ಈಗ ನಾರ್ಮಲಿ ಏನಾಗುತ್ತೆ ಅಂದರೆ ಜನರಲಿ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್, ಅದನ್ನು ನೀವು ಕೇಳಕ್ಕೆ ಹೋದರೆ ಕಸ್ಟಮರ್ ಸೆಲೆಕ್ಷನ್ ಬಂದು ನಿಮಗೆ ನಾರ್ಮಲ್ ಆಗಿ ಈ ಥರ ಮೆಷಿನ್ಸ್ ಎಲ್ಲ ನೋಡಿದಾಗ ದೇ ವಿಲ್ ಗೆಟ್ ಕನ್ಫ್ಯೂಸ್ಡ್, ಯಾವ ಮಾಡೆಲ್ ತಗೊಳ್ಬೇಕು ಏನು ಎತ್ತ ಅಂತ. ಹಾಗಾಗಿ ನಾವು ಜನರಲ್ ಆಗಿ ಕಸ್ಟಮರ್ ಬಂದಾಗ ಒಂದು ಡೆಮೋ ಅಂತ ತೋರಿಸ್ತೀವಿ. ಆ ಕಸ್ಟಮರ್ ರಿಕ್ವೈರ್ಮೆಂಟ್ ಬೇರೆ ಬೇರೆ ಆಗಿರುತ್ತೆ. ಹೌ 5 ಫಿಂಗರ್ಸ್ ಆರ್ ನಾಟ್ ಸೇಮ್, ಅದೇ ಥರ
ಕಸ್ಟಮರ್ ಡಿಮ್ಯಾಂಡ್ಸ್ ಕೂಡ ಬೇರೆ ಬೇರೆ ಥರ ಇರುತ್ತೆ, ರಿಕ್ವೈರ್ಮೆಂಟ್ಸ್ ಕೂಡ ಬೇರೆ ಬೇರೆ ಥರ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದೇ ಮಿಷಿನ್ ಕೊಡೋದ್ರಿಂದನೂ ಅರ್ಥ ಇಲ್ಲ. ಹಾಗೆ ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದರ್ ನೀಡ್. ನಿಮ್ಮ ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೆ ನೀವು ನಮ್ಗೆ ಹೇಳಿದ್ರೆ ಅದ್ರ ಪ್ರಕಾರ ಸುಟೇಬಲ್ ಮಾಡೆಲ್ ಯಾವುದಿದೆ ಒಂದು. ಸೆಕೆಂಡು, ವಿ ವಿಲ್ ಆಲ್ಸೋ ಇಲ್ಲಿ ಬಂದಾಗ ಡೆಮೋ ಎಲ್ಲ ತೋರಿಸ್ತೀವಿ. ಅದನ್ನ ನೋಡಿಕೊಂಡು ಕೂಡ ನಿಮಗೆ ಯಾವ ಥರ ಮಾಡೆಲ್ಸ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡೋ ಆಪ್ಷನ್ಸ್ ಇರುತ್ತೆ. ಈಗ ನಾರ್ಮಲ್ ಆಗಿ ಈ ಮಿಷಿನ್ ಈಗ ಸೆಲೆಕ್ಟ್ ಮಾಡ್ತೀರಾ ಅಂತಂದರೆ, ಈಗ ನಾರ್ಮಲ್ ನಾನು ಪರ್ಫಾರ್ಮೆನ್ಸ್ ಡೆಮೋ ಕೂಡ ತೋರಿಸ್ತೀನಿ. ಒಂದು ಜಸ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಐಡಿಯಾ ಸಿಕ್ಕಿದ್ರೆ ನಿಮಗೆ ಇನ್ನೂ ಡೀಟೇಲ್ ಆಗಿ ಮತ್ತು ಫೋನಲ್ಲಿ ಕೂಡ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ, ಈಗ ನಾರ್ಮಲಿ Guys, this is your talent sewing machine. Width is 6 and temperature is 0 to 9. ಈಗ ನಾರ್ಮಲ್ ಸ್ಟಿಚ್ ಮಾಡುವಾಗ ಲೆಂತನ್ನು 1 ಅಲ್ಲಿ ಇಟ್ಕೊಂಡ್ರೆ ಹತ್ತಿರದಲ್ಲಿ ಸ್ಟಿಚಸ್ ಬರುತ್ತೆ. ಅದೇ ಲೆಂತ್ ಇನ್ಕ್ರೀಸ್ ಮಾಡ್ತಾ ಹೋದಾಗೂ ನಿಮಗೆ ಡಿಸ್ಟೆನ್ಸ್ ದೂರ ಹೋಗ್ತಾ ಹೋಗುತ್ತೆ. ಫ್ಯಾಬ್ರಿಕ್ ಎಂಡಿಗೆ ಹೋದ್ರೂ ಕೂಡ ರಿವರ್ಸ್ ಲಾಕಿಂಗ್ ಪರ್ಪಸ್ ಇದನ್ನು ಹೋಲ್ಡ್ ಮಾಡಿದ್ರೆ ನಿಮಗೆ ಲಾಕ್ ರಿವರ್ಸ್ ಆಗುತ್ತೆ. ಆಮೇಲೆ ಯು ಆಲ್ಸೋ ಕ್ಯಾನ್ ಯೂಸ್ ಅ ಸ್ಟ್ರೆಚಬಲ್ ಫ್ಯಾಬ್ರಿಕ್, ಅಂದರೆ ಟೀ ಶರ್ಟು, ಹೊಸರಿ ಮೆಟೀರಿಯಲ್ಸು, ಲೆಗಿನ್ಸ್. ಫಾರ್ ಎಕ್ಸಾಂಪಲ್ಲು ಇಲ್ಲೇ ಕಟ್ಟರ್ ಇದೆ. ಸೊ ಈಗ ನೋಡಿ, ಇದು ಎಕ್ಸ್ಪಾಂಡಬಲ್ ಮೆಟೀರಿಯಲ್. ಇದೆಲ್ಲ ಜನರಲಿ ನಾವು ಎಲ್ಲ ಫ್ಯಾಬ್ರಿಕ್ ಸ್ಯಾಂಪಲ್ಸ್ ಇರುತ್ತೆ. इसमें सिलाई नहीं आ रहा बोला सर. नॉर्मल मशीन में सिलाई नहीं होता है ये वाला फैब्रिक, इसलिए 1 लेयर आई एम शोइंग इन दिस मॉडल. दिस कैन बी पॉसिबल, ये सभी मॉडल्स में ये हो जाता है. अगर नॉर्मल सिलाई आप सेलेक्ट करेंगे तो भी हाँ, ಇದು ನಾರ್ಮಲ್ ಆಗಿ ನೀವು ಸ್ಟಿಚಸ್ ಮಾಡುವಾಗ ಇದು ಕೂಡ ಮೂವ್ ಆಗುತ್ತೆ. ಮತ್ತೆ ಇದರಲ್ಲಿ S1 ಅಂತ ಆಪ್ಷನ್ ಇದೆ. ಇದನ್ನು ನೀವು ಸೆಲೆಕ್ಟ್ ಮಾಡಿದಾಗ 3 ಲೇಯರ್ಸ್ ಆಫ್ ಸ್ಟಿಚಸ್ ಬರುತ್ತೆ. ಅಂದರೆ ಒಂದೇ ಲೈನಲ್ಲಿ 3 ಟೈಮ್ ಸ್ಟಿಚಸ್ ಆಗುತ್ತೆ. ಹಾಗಾಗಿ ಸ್ಟ್ರಾಂಗ್ ಆಗಿ ಸ್ಟಿಚಸ್ ಹೋಲ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇಲ್ಲಿ ಇದು ದಾರ ಏನಿದೆ ನಿಮ್ಗೆ ಇಲ್ಲಿ ಕಾಣುತ್ತೆ, ಇದನ್ನ ಎಳೆದ್ರೆ ಕಟ್ ಆಗತ್ತೆ. ವೆರಿ ಸ್ಟ್ರಾಂಗ್ ಕಟ್ ಆಗತ್ತೆ. ಇಲ್ಲಿ ಇಲ್ಲಾದ್ರೆ ನಿಮಗೆ ಇದು ಕಟ್ ಆಗಲ್ಲ, ಯಾಕಂದ್ರೆ ಇದು ಸ್ಟ್ರೆಚಬಲ್ ಫ್ಯಾಬ್ರಿಕ್ಸ್. ಎಕ್ಸ್ಪಾಂಡ್ ಮಾಡಿದ್ರು ಕೂಡ ನಿಮಗೆ ಸ್ಟಿಚಸ್ ಬಿಟ್ಟು ಹೋಗಲ್ಲ. ಹೌದು, ಇದೊಂದು ಆಪ್ಷನ್ ಬರುತ್ತೆ. ಹಾಗೇನೆ ಜೀನ್ಸ್ ಮೆಟೀರಿಯಲ್ ಪ್ರಾಪರ್ ಆಗಿ ವ್ಯೂವರ್ಸ್ ಕೆಲವು ಕಸ್ಟಮರ್ಸ್ ಎಲ್ಲ ಕೇಳ್ತಾರೆ, ಈಗ 2 ಲೇಯರ್ಸ್ ಎಲ್ಲ ಇದ್ದಾಗ ನಿಮಗೆ ಸ್ಟಿಚಸ್ ಮಾಡ್ಲಿಕ್ಕೆ ಆಗಲ್ಲ. ಇದು 4 ಲೇಯರ್ಸ್ ಇದೆ. 4 ಲೇಯರ್ಸ್ ಕೂಡ ನಿಮಗೆ ಈಸಿಲಿ ಇದರಲ್ಲಿ ಸ್ಟಿಚಸ್ ಮಾಡ್ಕೊಬೋದು. ನಿಮಗೆ ಸ್ಮೂತ್. ಎಸ್, ಈಗ ನಿಮಗೆ ಹಳೆ ಮಿಷಿನ್ಸ್ ಅಲ್ಲಿ ನೀಡಲ್ ನಾ 14 ನಂಬರ್ ಯೂಸ್ ಮಾಡ್ತಾ ಇದೀನಿ. ಇನ್ ಕೇಸ್ ನಿಮಗೆ ಸ್ವಲ್ಪ ದಪ್ಪದ್ದೆಲ್ಲ ಇದೆ ಅಂತಂದ್ರೆ ನೀವು 18 ನಂಬರ್ ನೀಡಲ್ ಕೂಡ ಹಾಕೊಳ್ಬಹುದು. ಬಟ್ ಜನರಲಿ ಈ 14 ನಂಬರ್ ಕೂಡ ನೀವು ಸ್ಟಿಚ್ ಮಾಡಬಹುದು. ಸೊ ಈಗ ನಾರ್ಮಲ್ ಆಗಿ ಡಿಸೈನ್ ಮಾಡ್ತೀರಾ ಅಂತಂದ್ರೆ ನೆಕ್ಕು, ಸ್ಲೀವ್ಸು, ಕರ್ಟನ್ಸು, ಪಿಲ್ಲೋ ಕವರ್ಸು ಎಲ್ಲಿ ಬೇಕಾದರೂ ನೀವು ಡಿಸೈನ್ಸನ್ನು ಆ್ಯಡ್ ಮಾಡ್ಕೊಳ್ಬೋದು. ದ ಬ್ಯೂಟಿ ಏನಂತಂದರೆ ನಿಮಗೆ ಡಿಸೈನ್ಸನ್ನು ಮಾಡಬೇಕಾದ್ರೆ ಫ್ಯಾಬ್ರಿಕ್ ಆಟೋಮ್ಯಾಟಿಕ್ ಮೂವ್ ಆಗುತ್ತೆ. ಜಸ್ಟ್ ಗೈಡ್ ಮಾಡಿದ್ರೆ ಆಟೋಮ್ಯಾಟಿಕ್ ಫ್ಯಾಬ್ರಿಕ್ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಹಾಂ, ಇದರಲ್ಲಿ ಒಂದು ಡಿಸೈನ್ ಬಂತು. ಇದ್ರ ಮೇಲೆ ಆ್ಯಡೆಡ್ ಆನ್ ಇನ್ನೊಂದು ಡಿಸೈನ್ ಮಾಡಬೇಕು ಅಂತಂದ್ರೆ ಕೂಡ ನೀವು ಡಿಸೈನ್ಸನ್ನು ಮಾಡ್ಕೊಳ್ಬೋದು. ಸೇಮ್ ಡಿಸೈನ್ ಮಾಡಿದ್ರೆ ಮಿರರ್ ಇಮೇಜ್ ಅಂತ ಹೇಳ್ತಾರೆ. ಇಲ್ಲ ಇನ್ನೊಂದು ಡಿಸೈನ್ ಸೆಲೆಕ್ಟ್ ಮಾಡ್ತೀರಾ ಅಂತಂದರೆ ದ ಡಿಸೈನ್ ಸೆಲೆಕ್ಟರ್ ನಾಬ್ ಇದೆ, ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಬ್ಯೂಟಿಫುಲ್ ಆಗಿ ಡಿಸೈನ್ಸನ್ನು ಮಾಡ್ಕೊಳ್ಬೋದು. ದಿಸ್ ಆ್ಯಂಡ್ ಆಲ್ ಇಸ್ ನಿಮ್ಮ ಕಾಂಬಿನೇಷನ್. ನೀವು ಯಾವ ಥರ ಡಿಸೈನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಮಾಡ್ಕೊಳ್ಬೋದು. ಇದೆಲ್ಲ ಮನೆಯಲ್ಲೇ ನೀವಿದ್ದು ಡಿಸೈನ್ಸನ್ನು ಯಾವುದೇ ಒಂದು ಫ್ಯಾಬ್ರಿಕ್ಕಿಗೆ ಕರ್ಟನ್ಸು, ಪಿಲ್ಲೋ ಕವರ್ಸು, ಡಿಸೈನ್ಸನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಇದೀಗ ಡಿಸೈನ್. सुपर सर. ओके गाइस, आपने देखे रहेंगे कितना अच्छा. देखिए, आप पूरा नेक डिजाइन कर सकते हैं. यहाँ पर आके लाइव डेमो देंगे सर. यहाँ पर आके लाइव डेमो मिल जाएगा ना सर? ಯಾವುದೇ ಕಸ್ಟಮರ್ ಬಂದ್ರೂ ಕೂಡ ಅವರಿಗೆ ಫಸ್ಟ್ ಇಲ್ಲಿಗೆ ಬಂದಾಗ ನಾವು ಒಂದ್ಸರಿ ಡೆಮೋ ತೋರಿಸ್ತೀವಿ ಯಾವ ಥರ ವರ್ಕ್ ಆಗತ್ತಂತ. ಅದಾದ್ರ ಮೇಲೆ ಅವರ ರಿಕ್ವೈರ್ಮೆಂಟ್ನ ಅರ್ಥ ಮಾಡ್ಕೊಂಡು ಅವ್ರು ಯಾವ್ದು ಸೂಟೇಬಲ್ ಆಗುತ್ತೋ ಆ ಮಿಷಿನ್ ತಗೊಳ್ಬೋದು. ಈಗ ಫ್ಯಾಬ್ರಿಕ್ ಈ ಥರ ಕಟ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಈ ಫ್ಯಾಬ್ರಿಕ್ ಕಟ್ ಆದಾಗ ಏನಾಗುತ್ತೆ, ಓಲ್ಡ್ ಮಿಷಿನ್ ಆದರೆ ನೀವು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀರಾ. ಇದರಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಇಲ್ಲಿ ಪ್ಲೇಸ್ ಮಾಡಿ ಡಾರ್ನಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಆಪ್ಷನ್ ಬರುತ್ತೆ ಡಾರ್ನಿಂಗ್ ಅಂತ. ಸೆಲೆಕ್ಟ್ ಮಾಡಿಕೊಂಡು ಇದು ಆಪ್ಷನ್ ಇಟ್ಕೊಂಡ್ರೆ ಕ್ಲೋಸ್ ಆಗಿ ನಿಮಗೆ ಸ್ಟಿಚಸ್ ಆಗುತ್ತೆ. ನಿಮಗೆ ಎಲ್ಲಿ ಕಟ್ ಆಗಿದೆ ಅಂತ ಗೊತ್ತಾಗಲ್ಲ, ಅಷ್ಟು ನೀಟಾಗಿ ನಿಮಗೆ ಫಿನಿಶಿಂಗ್ ಬರುತ್ತೆ. ಸೊ ಫ್ರಂಟ್ ಆ್ಯಂಡ್ ಬ್ಯಾಕ್ ಸೇಮ್ ಸ್ಟಿಚ್ ಪ್ಯಾಟರ್ನ್ ಬರುತ್ತೆ. ಹಾಗಾಗಿ ನಿಮಗೆ ಎಲ್ಲಿ ಕಟ್ ಆಗಿದೆ ಅಂತ ಗೊತ್ತಾಗಲ್ಲ, ಅಷ್ಟು ನೀಟಾಗಿ ನಿಮಗೆ ಇಲ್ಲಿ ಫಿನಿಶಿಂಗ್ ಬರುತ್ತೆ. ನೋಡಿ, ಎಳೆದ್ರೂ ಕೂಡ ನಿಮಗೆ ಓಪನ್ ಅಪ್ ಆಗಲ್ಲ, ಎಲ್ಲೂ ಓಪನ್ ಅಪ್ ಆಗಲ್ಲ. ಹಾಂ, ಎನಿ ಫ್ಯಾಬ್ರಿಕ್ ಅಲ್ಲಿ ಈ ಥರ ಆಪ್ಷನ್ ಈಸಿಲಿ ಮಾಡ್ಕೊಳ್ಬೋದು. ಆಮೇಲೆ ಕಸ್ಟಮರು ಏನಾಗುತ್ತೆ, ರೆಡಿಮೇಡ್ ಟಾಪ್ಸ್ ತೊಗೊಳ್ತೀರಾ, ಕುರ್ತೀಸ್ ತೊಗೊಳ್ತೀರಾ, ಬಾಡಿ ಫಿಟ್ ಅಡ್ಜಸ್ಟ್ಮೆಂಟಿಗೆ
ದೇರ್ ಇಸ್ ಅನ್ ಆಪ್ಷನ್ ಕಾಲ್ಡ್ ಇಂಟರ್ಲಾಕ್ ಅಂತ ಇರುತ್ತೆ. ಓವರ್ಲಾಕ್ ಇಸ್ ಅವೈಲೇಬಲ್ ಓವರ್ಲಾಕ್ ಅಂದ್ರೆ ಇಂಟರ್ಲಾಕ್ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಓವರ್ಲಾಕ್ ಅಂದ್ರೆ 3 ಥ್ರೆಡ್ ಲಾಕಿಂಗ್ ಸಿಸ್ಟಮ್. ಇದರಲ್ಲಿ ಬರುವಂಥದ್ದು ಇಂಟರ್ಲಾಕ್ ಅಂದ್ರೆ ನಿಮಗೆ ಇಟ್ ಸರ್ವ್ಸ್ ದ ಸೇಮ್ ಪರ್ಪಸ್ ಓನ್ಲಿ, ಲುಕ್ ವೈಸ್ ಆಲ್ಸೋ ಸೇಮ್ ಓನ್ಲಿ. ಇದೇ ತರ ಇಂಟರ್ಲಾಕ್ ಬರುವಂಥದ್ದು. ಸೊ ಓವರ್ಲಾಕ್ ಅಲ್ಲಿ ಏನಾಗುತ್ತೆ, ಕಟ್ ಆಗುತ್ತೆ ಅಷ್ಟೇ ಬಿಟ್ರೆ. ಇಂಟರ್ಲಾಕ್ ಆಲ್ಸೋ ಬ್ಯೂಟಿಫುಲ್ಲಿ ನಿಮಗೆ ಅದನ್ನ ಮಾಡ್ಕೊಳ್ಬಹುದು. ಆಮೇಲೆ ಇನ್ನೊಂದು ಬ್ಯೂಟಿ ಏನಂದ್ರೆ ಇದರಲ್ಲಿ ನೀಡಲ್ಗೆ ದಾರ ಹಾಕೋದು ಆಟೋಮ್ಯಾಟಿಕ್ ಇರುತ್ತೆ. ದಿಸ್ ಒನ್ ಇಸ್ ಆಟೋ ಥ್ರೆಡ್ ಇಸ್ ಅವೈಲೇಬಲ್ ನಾ ಸೊಲ್ಯೂಷನ್. ಆಟೋಮ್ಯಾಟಿಕ್ ನೀಡಲ್ ಥ್ರೆಡಿಂಗ್ ಆಪ್ಷನ್ ಇದೆ. ಜಸ್ಟ್ ಇದನ್ನ ಪುಲ್ ಮಾಡಿ ನೀಡಲ್ ಫಿಕ್ಸ್ ಮಾಡಿ ದಾರನ ಮುಂದೆಯಿಂದ ಈ ತರ ಗೈಡ್ ಮಾಡಿದ್ರೆ ಈ ಥ್ರೆಡಿಂಗ್ ಬಂದು ಆಟೋಮ್ಯಾಟಿಕ್ ಆಗುತ್ತೆ. ಇದು ಒನ್ ಮೋರ್ ಟೈಮ್ ನಾ ತೋರಿಸ್ತೀನಿ. ಜಸ್ಟ್ ಪುಲ್ ಮಾಡಿ ನೀಡಲ್ ಫಿಕ್ಸ್ ಮಾಡ್ಕೊಳ್ಳಿ. ದಾರನ ಮುಂದೆಯಿಂದ ಈ ತರ ಗೈಡ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ದಾರ ನೀಡಲಿಂದ ಫಿಕ್ಸ್ ಆಗುತ್ತೆ. ಇದು ಐಸೈಟ್ ಡೌನ್ ಇದ್ದವರಿಗೆ, ಸ್ವಲ್ಪ ಏಜ್ಡ್ ಕಸ್ಟಮರ್ಸ್ಗೆ ತುಂಬಾನೇ ಬೆನಿಫಿಟೆಡ್. ಯಾಕಂದ್ರೆ ನಾರ್ಮಲ್ ಆಗಿ ದಾರ ಹಾಕೋದೇ ತುಂಬಾ ಕಷ್ಟ ಇರುತ್ತೆ. ಇದರಲ್ಲಿ ನೀಡಲ್ ಥ್ರೆಡಿಂಗ್ ಆಟೋಮ್ಯಾಟಿಕ್ ಇರೋದ್ರಿಂದ ಅದನ್ನು ಕೂಡ ನೀವು ಈಸಿಲಿ ಮಾಡ್ಕೊಳ್ಬಹುದು. ಇದು ಡೆಮೋ ತೋರಿಸುವಂಥದ್ದು. ಆಮೇಲೆ ಕಸ್ಟಮರ್ ಬಂದ್ರ ಮೇಲೆ EMI ಆಪ್ಷನ್ಸ್ ಇದೆ. ಬಜಾಜ್ ಫಿನಾನ್ಸ್ ಏನಾದ್ರು ತಗೊಂಡ್ರೆ EMI ಆಪ್ಷನ್ಸ್ ಬರುತ್ತೆ. ಹಾಗೇನೆ ಮೆಷಿನ್ ಸೆಲೆಕ್ಟ್ ಮಾಡಿದ್ರು ಕೂಡ ಬೆಸ್ಟ್ ಡಿಸ್ಕೌಂಟ್ ಮಾಡಿ ನಾವು ಕೊಡ್ತೀವಿ. ಯಾವ ಮಾಡಲ್ಸ್ ಬೇಕಾದ್ರೂ ಹೌದು, ಬಜಾಜ್ ಫಿನಾನ್ಸ್ ಇದೆ, 0 ಕಾಸ್ಟ್ EMI ಆಪ್ಷನ್ಸ್ ಎಲ್ಲ ಬರುತ್ತೆ. ಹಾಗೇನೆ ಕ್ರೆಡಿಟ್ ಕಾರ್ಡ್ಸು ಎಲ್ಲ EMIs ಇದೆ. ಇದೆಲ್ಲ ನಿಮಗೆ ಯಾವ ಮಾಡೆಲ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ಹಾಗೆ ನಮ್ಮ ಹತ್ರ ಅಪ್ಲಯನ್ಸಸ್ ಕೂಡ ಸ್ವಲ್ಪ ಎಲ್ಲ ಮಾಡೆಲ್ಸ್ ಇದೆ. ಲೈಕ್ ಕೆಟಲ್ಸ್ ಇದೆ, LEDs ಇದೆ, ಹಾಗೇನೆ ಅಯನ್ ಬಾಕ್ಸಸ್ ಇದೆ, ಫ್ಯಾನ್ಸ್ ಇದೆ, ಮಿಕ್ಸೀಸ್ ಇದೆ, ಹೀಟರ್ಸ್ ಇದೆ, ಕೂಲರ್ಸು, ಈ ಥರ ಎಲ್ಲ. ನಮ್ದು ಶೋರೂಮ್ ಬಂದು ಜಯನಗರ್ ಸಪ್ನಾ ಬುಕ್ ಹೌಸ್ದು ಎಕ್ಸಾಕ್ಟ್ ಆಪೋಸಿಟ್ ಈ ಸೈಡ್ ಅಲ್ಲಿ ಮೆಟ್ರೋ ಸ್ಟೇಷನ್ಗೆ ತುಂಬಾ ಹತ್ರದಲ್ಲೇ ಇದೀವಿ ನಾವು. ಅಂದ್ರೆ ಜಯನಗರ್ ಬಸ್ ಸ್ಟ್ಯಾಂಡ್ ಇಂದ ಇಟ್ಸ್ ಹಾರ್ಡ್ಲಿ 100 ಮೀಟರ್ಸ್ ವಾಕೇಬಲ್ ಡಿಸ್ಟೆನ್ಸ್. ಜಯನಗರ್ ಮೆಟ್ರೋ ಸ್ಟೇಷನ್ ಇಂದ ಆಲ್ಮೋಸ್ಟ್ 50 ಮೀಟರ್ಸ್ ಅಷ್ಟೇ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ಇರುವಂತದ್ದು. ಆಮೇಲೆ ಸಪ್ನಾ ಬುಕ್ ಹೌಸ್ ಪಕ್ಕದಲ್ಲೇ ಇದೆ. ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕಾಲ್ ಮಾಡಿದ್ರೆ ನಾವು ಗೈಡ್ ಮಾಡ್ತೀವಿ. ಸೊ ಇಲ್ಲಾಂದ್ರೆ ಫೋನಲ್ಲಿ ಕೂಡ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ 9591965055. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದು ನಂಬರ್ ಮತ್ತೆ ಶೋರೂಮ್ ಲೊಕೇಶನ್ ಎಲ್ಲ ಶೇರ್ ಮಾಡ್ತೀವಿ. ಏನೇ ಡೌಟ್ಸ್ ಇದ್ರು ಯಾವಾಗ ಬೇಕಾದ್ರೆ ಕಾಲ್ ಮಾಡ್ಬೋದು. ओके गाइस, थैंक यू दिस वीडियो. आपको बहुत अच्छा लगेगा तो इसको लाइक करिए, शेयर करिए और कमेंट करिए. डायरेक्ट शोरूम में आपको यहाँ पर बहुत कम से मिलेगा. डायरेक्ट आके यहाँ पर बैठ के सी सकते हैं. थैंक यू फॉर वॉचिंग दिस वीडियो. थैंक यू सर. हैव अ नाइस डे. थैंक यू.